ಸರ್, ಇನ್ನೊಂದು ಈ ಕುರುಬ ಸಮುದಾಯವನ್ನ ಎಸ್ಟಿ ವರ್ಗಕ್ಕೆ ಸೇರಿಸಬೇಕು ಅಂತ ಹೇಳಿ ರಾಜ್ಯದಿಂದ ಕೇಂದ್ರಕ್ಕೆ ಶಿಫಾರಸು ಹೋಗಿದೆ. ಕೇಂದ್ರ ಕೂಡ ಈಗ ಪತ್ರ ವ್ಯವಹಾರ ನಡೆಸ್ತಾ ಇದೆ. ಸೊ ಕೆಲವೊಂದಿಷ್ಟು ಮಂದಿ ಹೇಳ್ತಾ ಇರುವಂತದ್ದು ಎಸ್ಟಿ ವರ್ಗದಲ್ಲಿ ಇರುವಂತಹ ಮೀಸಲಾತಿಯ ಪ್ರಮಾಣವೇ ಕಡಿಮೆ. ಹೀಗಿದ್ದಾಗ ಮತ್ತೆ ಪ್ರಬಲ ಮತ್ತೆ ಅಪ್ವರ್ಕಿಂಗ್ ಕಾಸ್ಟ್ಗಳನ್ನ ಈ ರೀತಿ ಸೇರಿಸೋದ್ರಿಂದ ಎಸ್ಟಿ ವರ್ಗಕ್ಕೆ ಅನ್ಯಾಯ ಆಗುತ್ತೆ. ನೋಡಿ, ಕಳೆದ 20 ವರ್ಷಗಳಿಂದ ಬಹಳಷ್ಟು ಶಿಫಾರಸುಗಳು ಕೇಂದ್ರ ಸರ್ಕಾರ ಹೋಗ್ತಾನೆ ಇರ್ತವೆ, ವಾಪಸ್ ಬರ್ತಾನೆ ಇರ್ತವೆ. ಇವತ್ತೇನು ಹೊಸದಲ್ಲ. ಎಸ್ಟಿಯಲ್ಲಿ ಸೇರ್ಬೇಕಾದ್ರೆ ಟ್ರೈಬಲ್ ಕ್ಯಾರೆಕ್ಟರ್ ಬೇಕು, ಅದಕ್ಕೆ ಅದಿದ್ರೆ ಮಾತ್ರ ಸೇರಿಸ್ತಾರೆ ಅಂತ ಸಾಕಷ್ಟು ಅರ್ಜಿ ಕೊಡ್ತಾರೆ. ಸಮುದಾಯದವರು ಎಲ್ಲೋ ಸಮಾವೇಶದಲ್ಲಿ ಕೊಡ್ತಾರೆ, ಸರ್ಕಾರ ಶಿಫಾರಸು ಮಾಡ್ತದೆ. ಅವ್ರು ಮಾಡಿದ ತಕ್ಷಣ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಆ ಕ್ಯಾರೆಕ್ಟರ್ ಇದ್ರೆ ಖಂಡಿತ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋಲ್ಲ. ಆ ತರದೇನಾದ್ರು ಆಯ್ತು ಅಂದ್ರೆ ಸರ್ ಮೀಸಲಾತಿಯ ಪ್ರಮಾಣನೂ ಹೆಚ್ಚಾಗಬೇಕು ಅಂತಾರೆ. ಈಗ ಅದು ಖಂಡಿತ ಆಗಲೇಬೇಕು. ಅದು ಯಾರಿಗೆ ನೀವು ಎಲ್ಲಿಂದ ಶಿಫ್ಟ್ ಮಾಡ್ತೀರ ಅವ್ರನ್ನ ಅಲ್ಲಿಂದ ಅಷ್ಟು ಈ ಕಡೆ ಹಾಕ್ಬೇಕಾಗ್ತದೆ. ಸೊ ಅಂತಿಮವಾಗಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕದು. ಸೊ ಅದು ಬೇರೆಯವ್ರನ್ನ ಯಾರು ಸೇರಿಸ್ಲಿಕ್ಕೆ ಅವಕಾಶ ಇಲ್ಲ. ಯಾರಿಗಿದೆ ಅದನ್ನ ಮಾತ್ರ ಕೇಂದ್ರದವರು ಯಾರೇ ಎಷ್ಟೇ ಒತ್ತಡ ಬಂದರೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಯಾವುದು ಕೂಡ ಆ ರೀತಿ ಮಾಡಿಲ್ಲ. ಸೊ ಯಾರಿದ್ದಾರೆ ಅಂಥವ್ರು ಮಾತ್ರ ಸೇರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅಲ್ಲ, ಕುಲಶಾಸ್ತ್ರ ಅಧ್ಯಯನದ ಹೌದು, ಅದಿದೆ. ಅವ್ರ ಕಡೆ ತಮ್ಮದೇ ಅಂತ ಒಂದು ಇಲಾಖೆ ಇದೆ ಅಲ್ಲಿ ಡೆಲ್ಲಿಯಲ್ಲಿ. ಸೊ ಅವ್ರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಅವರು ಯಾವ್ದು ಕರೆಕ್ಟ್ ಇದೆ ಅದನ್ನ ಮಾತ್ರ ಮಾಡ್ತಾರೆ. ಅಲ್ಲಲ್ಲ, ಈಗ ಹೇಳಿದೆಲ್ಲ ಅದ. ಯಾರೇ ಈಗ 20 ವರ್ಷದ ಶಿಫಾರಸುಗಳು ಬೇರೆ, ಇದು ಒಂದೇ ಅಲ್ಲ. ಕುರುಬಾಜು ಬೇರೆ ಬೇರೆ ಗೊಂಡ ಇರ್ಬೋದು, ಬೇರೆ ಸುಮಾರು ಹೋಗಿದಾವೆ. 20 ವರ್ಷ ಹೋಗ್ತಾನೆ ಇರ್ತವೆ, ಬರ್ತಾನೆ ಇರ್ತವೆ. ಇಲ್ಲಿವರೆಗೆ ಸೇರಿದ್ದು ಪರಿವಾರ ತಳವಾರ ಅಂತ ಮಾತ್ರ 2 ಮಾತ್ರ ಆ್ಯಡ್ ಆಗಿದ್ದು ಇಲ್ಲಿವರೆಗೆ. ಬೇರೆ ಯಾವ ಮಾಡ್ಲಿಕ್ಕೆ ಆಗಿಲ್ಲ. ಅದು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಟ್ಟಂತ ವಿಚಾರ. ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಸಭೆ ಕರೆದಿದ್ದಾರೆ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ. ಅದರಲ್ಲೊಂದು ಅಜೆಂಡಾ ಕೂಡ ಇದೆ. ಇಲ್ಲ, ಮಾಡಿದ್ದಾರೆ. ಅದನ್ನ ಹೇಳಿರಲ್ಲ, ಸೇರಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಕರೆಕ್ಟ್ ಇದ್ರೆ ಸೇರಿಸ್ತಾರೆ, ಇಲ್ಲಾಂದ್ರೆ ಇಲ್ಲವೇ ಇಲ್ಲ. ಶಿಫಾರಸು ಮಾಡಿದ ತಕ್ಷಣ ಮಾಡ್ಲಿಕ್ಕೆ ಆಗುಲ್ಲ. ಕರೆಕ್ಟ್ ಆಗಿದ್ರೆ ಕೇಂದ್ರ ಸರ್ಕಾರ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಬೊಮ್ಮಾಯಿ ಗೌರ್ಮೆಂಟ್ ಕ್ಯಾಬಿನೆಟ್ ಅಲ್ಲಿ ಆಗಿತ್ತು, ನೀವು ಬಂದ್ಮೇಲೆ ಶಿಫಾರಸು ಕಳಿಸಿದ್ರಿ ಸರ್. ಅವಾಗ್ಲೂ ಇದ್ದಿದ್ದೇನೆ ರಾಜಕೀಯ ಕಾರಣಕ್ಕಾಗಿ ಇಂಥ ಶಿಫಾರಸುಗಳಾಗ್ತವೆ. ಇಲ್ಲ, ಇದು ಹೋಗ್ತಾ ಬರ್ತಾ ಇರೋದು ಏನು ಹೊಸದಲ್ಲ. ಸುಮಾರು ವರ್ಷದಿಂದ ಡೆಲ್ಲಿ ಬೆಂಗಳೂರು ಸುತ್ತಾಗ್ತಾನೆ ಇರ್ತವೆ. ಇಲ್ಲಿ ಘರ್ಷಣೆ, ಅದು ಬೆಂಗಳೂರಲ್ಲಿ ಘರ್ಷಣೆ, ಇದು ಹೊಸದಲ್ಲ. ಸುಮಾರು ವರ್ಷಗಳಿಂದ 20 ವರ್ಷಗಳಿಂದ ನಾವು ಇತಿಹಾಸ ತೆಗೆದು ನೋಡಿದ್ರೆ ಬಹಳಷ್ಟು ಹೋಗ್ತಾನೆ ಬರ್ತಾನೆ ಇರ್ತವೆ. ಅವ್ರು ಇಲ್ಲಿವರೆಗೆ ಯಾವ್ದು ಮಾಡ್ಲಿಕ್ಕೆ ಹೋಗಿಲ್ಲ. ಮಾಡ್ರೆ ಮಾತ್ರ ತಳವಾರು ಪರಿವಾರ ಅನ್ನೋದು 2 ಮಾತ್ರ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಮಿಕ್ಕಿ ದಂಡ ಅವ್ರಿಗೆ ಅರ್ತಿದ್ರೆ ಖಂಡಿತವಾಗಿ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಸಮುದಾಯದಲ್ಲಿ ಏನ ಆತಂಕ ಈ ಬಾರಿ ಮಾಡ್ತಾರೆ ಅನ್ನುವಂತ ಅಭಿಪ್ರಾಯದಲ್ಲಿ ಇದ್ದಾರೆ. ಇಲ್ಲ, ಹಂಗಲ್ಲ. ಸಮುದಾಯಕ್ಕೆ ಸೇರಿರೋದ್ರಿಂದ ಮಾಡ್ಬಿಟ್ಟು ಹೋಗ್ತಾರೆ ಅನ್ನೋ ಅಭಿಪ್ರಾಯದಲ್ಲಿ ಇದ್ದಾರೆ. ಅಲ್ಲ, ನಾ ಹೇಳಲ್ಲ. ನಮ್ಮ ಕಡೆ ಏನೂ ಇಲ್ಲ. ನಾವು ಬೇಕಾದಷ್ಟು ಶಿಫಾರಸು ಮಾಡ್ಬೋದು, ಬೇಕಾದಷ್ಟು ನಾವು ಕಳಿಸ್ಬೋದು. ಅಂತಿಮವಾಗಿ ಅಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಅವ್ರು ಯಾರು ಕೂಡ ಕೇಂದ್ರಕ್ಕೂ ಈಡಾಗೋಲ್ಲ, ಅವರು ರಾಜ್ಯ ಸರ್ಕಾರಕ್ಕೂ ಈಡಾಗೋಲ್ಲ. ಇಲ್ಲಿಯವ್ರು ನಾನು ನೋಡಿದ ಪ್ರಕಾರ ಸ್ಟ್ರಿಕ್ಟ್ ಆಗಿ ಅದಾರ ಅವರ ಅಥಾರಿಟಿ. ಸೊ ಮಾಡ್ತಾರೆ. ಹೀಗಾಗಿ ಯಾರಿಗ್ಯಾರೋ ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಯಾರಿಗೆ ಸಿಗ್ಬೇಕಾಯ್ತು ಅವ್ರಿಗೆ ಸಿಕ್ಕೇ ಸಿಗ್ತೈತೆ, ಯಾರಿಗೆ ಸಿಗೋಲ್ಲ ಅಷ್ಟೇ.